ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಹೈ ವೋಲ್ಟೇಜ್ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡದಿಂದ ಅಚ್ಚರಿಯ ಸುದ್ದಿಗಳು ಹೊರಗಡೆ ಬರ್ತಾ ಇದ್ದಾವೆ. ಬೆಟ್ಟಿಂಗ್, ಹಾಗಾದ್ರೆ ಬೆಟ್ಟಿಂಗ್ ಭರಾಟೆ ಇಂತಹ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಸಿಕ್ಕಾಪಟ್ಟೆ ಅಬ್ಬರದಿಂದ ನಡೀತಾ ಇರ್ತಾವಲ್ಲ, ಬೆಟ್ಟಿಂಗ್ ಭರಾಟೆಯ ಸೀಕ್ರೆಟ್ ಏನು ಹೇಳ್ತಾ ಇದೆ? ಮತ್ತೊಂದು ಕಡೆ ಬೂತ್ ಲೆವೆಲ್ ಲೆಕ್ಕ ಎರಡೂ ಕಡೆಯಿಂದ ಎಲೆಕ್ಷನ್ ಮುಗಿದ ಮರುಕ್ಷಣವೇ ಎರಡೂ ಕಡೆಯಿಂದ ಭರ್ಜರಿಯಾಗಿ ಸರ್ವೆ, ಸಮೀಕ್ಷೆ, ಬೂತ್ ಲೆವೆಲ್ ಲೆಕ್ಕ, ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ ಎಲ್ಲ ಆಗಿ ಅವ್ರದ್ದೇ ಒಂದು ರೆಡಿ ಆಗಿರುತ್ತೆ ಯಾರ ಸೋಲು ಗೆಲುವು ಅನ್ನೋದ್ರ ಬಗ್ಗೆ. ಹಾಗಾದ್ರೆ ಇನ್ನೊಂದು ಬೂತ್ ಲೆವೆಲ್ ಲೆಕ್ಕಾಚಾರ ಏನು ಹೇಳ್ತಾ ಇದೆ? ಯೋಗೇಶ್ವರ್ ಅವರು ಹತಾಶೆಯ ಮಾತುಗಳನ್ನು ಆಡಿದ್ರಲ್ವಾ, ಅದರ ಬೆನ್ನಲ್ಲೇ ಹೊಸದೊಂದು ವಿಷಯವು ಈಗ ಹೊರಗಡೆ ಬರ್ತಾ ಇರೋದು. ಮಾಹಿತಿ ಮುಂದೆ ಇರ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ. ಈಗ ಸದ್ಯ ಯೋಗೇಶ್ವರ್ ಅವರ ಹೇಳಿಕೆ ಬಂದಿದ್ದು ಎಲ್ಲ ಕಡೆ ನಿಖಿಲ್ ವಿನ್ನಾಗೇ ಬಿಟ್ರ ಅನ್ನೋ ರೀತಿಯಲ್ಲಿ ಚರ್ಚೆಗಳಿಗೆ ಆಗ್ರಹ ಆಯ್ತದು. ಬೇಕಂತಾನೆ ಅಭ್ಯರ್ಥಿನೇ ಬಂದು ಹೇಳಿದ ಮೇಲೆ ಸಹಜವಾಗಿ ಚರ್ಚೆ ನಡೆಯುತ್ತೆ. ಯೋಗೇಶ್ವರ್ ಅವರು ಜಮೀರ್ ಅವರಿಂದ ಸಮಸ್ಯೆ ಆಯಿತು, ಹಾಗೆ ನಾನು ಒಬ್ಬಂಟಿ ಆಗಿಬಿಟ್ಟೆ, ಕಡೆ ಕ್ಷಣದಲ್ಲಿ ತುಂಬ ಕಡಿಮೆ ಟೈಮಲ್ಲಿ ಹೋರಾಟ ಮಾಡಬೇಕಾಯ್ತು ಅನ್ನುವ ಮಾತುಗಳನ್ನು ಆಡಿದ್ರು. ದೇವೇಗೌಡರ ಕುಟುಂಬ ಮಾತ್ರ ಸಮುದಾಯ ಲೀಡರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ, ನಮ್ಮನ್ನು ಕನ್ಸಿಡರೇ ಮಾಡಲ್ಲ ಅನ್ನುವ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟರು. ಯಾಕಪ್ಪ ಬೇಕಿತ್ತು ಇಂಥ ಹೇಳಿಕೆ? ಈ ಟೈಮಲ್ಲಿ ಎಲೆಕ್ಷನ್ ಮುಗಿದು ಹೋಗ್ಬಿಟ್ಟಿದೆ, ಏನೂ ಲಾಭ ಇಲ್ಲ, ಈಗ ಹೇಳಿಕೆಯಿಂದ ನಷ್ಟ ಲಾಭ ಏನು ಕಾಣಲ್ಲ. ಹಾಗಿರುವಾಗ ಈ ಟೈಮಲ್ಲಿ ಯಾಕಿಂಥ ಹೇಳಿಕೆ ಕೊಟ್ಟರು ಅನ್ನೋ ಕುತೂಹಲ. ಅದಾಗ್ತಾ ಇದ್ದ ಹಾಗೆ ಇಂಥ ಚರ್ಚೆ, ಯೋಗೇಶ್ವರ್ ಹತಾಶೆಯಲ್ಲಿದ್ದಾರೆ ಅನ್ನೋ ಚರ್ಚೆ ಶುರುವಾಗ್ತಾ ಇದ್ದ ಹಾಗೆ ಡಿ ಕೆ ಬ್ರದರ್ಸ್ ಕಡೆಯಿಂದ ರಿಯಾಕ್ಷನ್, ಡಿ ಕೆ ಸುರೇಶ್ ಅವರ ಹೇಳಿಕೆ ಎಲ್ಲ ಕೇಳಿಸ್ಕೊಂಡಿದ್ದೀವಿ. ಎಸ್ ಟಿ ಸೋಮಶೇಖರ್ ಅವರು, ಕೈಗೆ ಹತ್ತಿರವಾಗಿರುವಂಥ ಎಸ್ ಟಿ ಸೋಮಶೇಖರ್ ಅವರ ಹೇಳಿಕೆ, ವಿವಿಧ ನಾಯಕರುಗಳ ಹೇಳಿಕೆಯನ್ನು ಗಮನಿಸ್ತಾ ಇದ್ದೀವಿ. ಅಸಲಿಗೆ ಬೂತ್ ಲೆವೆಲ್ ಕಾಂಗ್ರೆಸ್ ಲೆಕ್ಕಾಚಾರ ಏನನ್ನ ಹೇಳ್ತಾ ಇದೆ? ಕಾಂಗ್ರೆಸ್ ಸಮೀಕ್ಷೆಯಲ್ಲಿ ಏನು ಫಲಿತಾಂಶ ಸಿಗ್ತಾ ಇದೆ? ಇನ್ನು ರಿಸಲ್ಟ್ ಬರೋ ತನಕ ಅಧಿಕೃತವಾಗಿ ಕಾಯಲೇಬೇಕಲ್ಲ. ಆದರೆ ಬೂತ್ ಲೆವೆಲ್ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ಗೆ ಸಿಕ್ಕಿರುವಂತಹ ವರದಿಯೇ ಬೇರೆ, ಯೋಗೇಶ್ವರ್ ಹೇಳ್ತಿರೋದೇ ಬೇರೆ ಅನ್ನೋದು ಈಗ ಹೊಸದಾಗಿ ಕೇಳಿ ಬರ್ತಿರೋ ವಿಷಯ. ಚನ್ನಪಟ್ಟಣ ಅಖಾಡದಲ್ಲಿ ಏನದು? ಹಾಗಾದ್ರೆ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ MLA ಆಗೇ ಬಿಟ್ಟಿದ್ದಾರೆ. 70ರಿಂದ 80% ಒಕ್ಕಲಿಗ ಮತಗಳು ನಮಗೆ ಫಿಕ್ಸ್ ಆಗಿವೆ. ನಮಗೆ ಆತ್ಮವಿಶ್ವಾಸ ಇದೆ, ಈ ಸಲ MLA ಆಗಿ ವಿಧಾನಸೌಧದ ಮೆಟ್ಟಿಲೇರೇ ಇರ್ತಾರೆ ನಿಖಿಲ್ ಅನ್ನುವ ಕೂಗು ಮೊಳಗ್ತಾ ಇದೆ ದಳಪಾಳ್ಯದಲ್ಲಿ. ಆದರೆ ಕಾಂಗ್ರೆಸ್ ನೋಡಿ ಏನು ಹೇಳ್ತಾ ಇದೆ ಈಗ? ಯೋಗೇಶ್ವರ್ ಒಬ್ಬ ಕಲಾಕಾರ, ಅವರು ಸುಮ್ಮನೆ ಒಂದು ದಾಳ ಉರುಳಿಸಿದ್ರಷ್ಟೇ. ಅಂತಹ ಮಾತುಗಳನ್ನು ಆಡೋದ್ರ ಹಿಂದೆ ಬೇರೆಯದ್ದೇ ಲೆಕ್ಕಾಚಾರ ಇದೆ. ಯೋಗೇಶ್ವರ್ ಗೆಲುವು ನಿಶ್ಚಿತ ಅನ್ನುವ ವರದಿ ಸಿಕ್ಕಿಬಿಟ್ಟಿದೆಯಂತೆ ಕಾಂಗ್ರೆಸ್ಗೆ ಬೂತ್ ಲೆವೆಲ್ ಲೆಕ್ಕದಲ್ಲಿ. ಹಲವು ಕಡೆ ಎಲ್ಲ ಲೀಡಿಂಗ್ ಕಾಣಿಸ್ತಿದೆಯಂತೆ ಯೋಗೇಶ್ವರ್ ಅವ್ರ ಬಗ್ಗೆ. ಆದರೆ ಬೆಟ್ಟಿಂಗ್ ಚೆನ್ನಾಗಾಗಲಿ ಅಂತ ಯೋಗೇಶ್ವರ್ ಅವರು ಇಂತಹ ಹೇಳಿಕೆಯನ್ನು ಕೊಟ್ಟು ಸ್ವಲ್ಪ ಎಡವಟ್ಟು ಮಾಡಿಸೋಣ, ವಿರೋಧಿಗಳಿಗೆ ಸರಿಯಾದ ಪೆಟ್ಟು ಕೊಡೋಣ ಇಲ್ಲೂ ಕೂಡ ಅಂತ ರಣತಂತ್ರವನ್ನು ಹೆಣದಿರೋದು ಬಿಟ್ಟರೆ ಇನ್ನೇನೂ ಅಲ್ಲ ಅಂತಿದ್ದಾರೆ ಈಗ ಕಾಂಗ್ರೆಸ್ನ ನಾಯಕರು. ಡಿ ಕೆ ಸುರೇಶ್ ಅವರು ಅದನ್ನೇ ಹೇಳ್ತಾರೆ, ಸೋಮಶೇಖರ್ ಅವರು ಅದನ್ನೇ ಹೇಳ್ತಾರೆ. ಬೇಸರ ಜಮೀರು ಅವರು ಇವ್ರ ಮೇಲೆಲ್ಲ ಇತ್ತೇನೋ ಅದನ್ನೆಲ್ಲ ಹೊರಗಡೆ ಹೇಳಿದ್ರು ವಾಸ್ತವವನ್ನು. ಆದರೆ ಸೋಲು ಗೆಲುವಿನ ಬಗ್ಗೆ ಅವರು ಆಡಿದ ಮಾತಿನ ಹಿಂದಿರೋ ಲೆಕ್ಕಾಚಾರವೇ ಬೇರೆ. ಬೆಟ್ಟಿಂಗ್ ಚೆನ್ನಾಗಾಗಲಿ ಅಂತ ಅವ್ರು ಹೇಳಿರೋದು, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ನಮ್ಮ ಕಾರ್ಯಕರ್ತರು ಸಿಕ್ಕಾಪಟ್ಟೆ ಬೆಟ್ಟಿಂಗ್ ಆಡ್ತಾರೆ, ಸ್ವಲ್ಪ ಅಳೆದು ತೂಗಿ ನೋಡೋಣ ಅಂತ ಇಂಥದ್ದೊಂದು ಹೇಳಿಕೆಯನ್ನು ಬಿಟ್ಟಿದ್ದಾರೆ. ಯೋಗೇಶ್ವರ್ ತಂತ್ರಗಾರಿಕೆ ತುಂಬ ಚೆನ್ನಾಗಿದೆ, ಅವ್ರಿಗೆ ಗೊತ್ತು ಏನು ಮಾಡ್ತಿದ್ದೀನಿ ಅಂತ. ಕಳೆದ ಚುನಾವಣೆಯಲ್ಲೂ ಹಿಂಗೆ ಮಾಡಿದ್ರಂತೆ ಯೋಗೇಶ್ವರ್. ಇದೇ ರೀತಿ ಈ ಬೆಟ್ಟಿಂಗ್ ಕಟ್ಟೋರು ದಾರಿ ತಪ್ಪಿಸೋ ರೀತಿಯಲ್ಲಿ ವಿರೋಧಿಗಳಿಗೆ ಕನ್ಫ್ಯೂಷನ್ ಆಗಬೇಕು, ಸರಿಯಾಗಿ ಬೆಟ್ಟಿಂಗ್ ಕಟ್ಕೊಳ್ಬೇಕು, ಏನೇನು ಯೋಗೇಶ್ವರ್ ಗೆಲ್ಲಲ್ಲ ಅನ್ನೋ ರೀತಿಯಲ್ಲಿ ಆಗಲಿ ಅಂತನೋ. ಬೆಟ್ಟಿಂಗ್ ಬೇಜಾನ್ ನಡೆಯುತ್ತೆ, ಬೇರೆ ಬೇರೆ ರೀತಿಯಲ್ಲೇ ನಡೆಯುತ್ತೆ. ಅದಕ್ಕೋಸ್ಕರ ಈ ಹೇಳಿಕೆ ಕೊಟ್ಟರೆ ಬಿಟ್ಟರೆ CPY ಸೋಲಿನ ಮಾತಿನ ಹಿಂದೆ ಬೆಟ್ಟಿಂಗ್ ಸೀಕ್ರೆಟ್ ಇದೆಯೇ ಬಿಟ್ಟರೆ ಇನ್ನೇನು ಇಲ್ಲ. ಬೂತ್ ಲೆವೆಲ್ ಸರ್ವೆಯಲ್ಲಿ ಅವರೇ ಮುಂದಿದ್ದಾರೆ ಅಂತ ಕೈ ನಾಯಕರು ಮಾತಾಡ್ಕೊಳ್ತಿದ್ದಾರೆ. ಇದು ರಿಸಲ್ಟ್ಗೂ ಮೊದಲೇ ಈ ರೀತಿ ಸೋಲೊಪ್ಕೊಂಡಂಗೆ ಆಗಬಾರದು ಅಂತ ಡ್ಯಾಮೇಜ್ ಕಂಟ್ರೋಲ್ನ ಮಾತು, ಅಥವಾ ನಿಜಕ್ಕೂ ಆ ರೀತಿಯಲ್ಲಿದೆಯೋ ಕಾದು ನೋಡಬೇಕು. JDS ನಾವು ಗೆದ್ದಾಗಿದೆ ಈಗಾಗಲೇ, ಆ ಕಂಪ್ಲೀಟ್ ಪಿಕ್ಚರ್ ನಮಗೆ ಬೂತ್ ಲೆವೆಲಲ್ಲಿ ನಿಖಿಲ್ ಲೀಡ್ ಸಿಗ್ತಾ ಇದೆ ಅನ್ನುವಂಥ ಲೆಕ್ಕ ಪಕ್ಕ ಆಗಿದೆ ಅಂತ ಹೇಳ್ತಾ ಇದ್ರೆ,
ಕಾಂಗ್ರೆಸ್ ಕೂಡ ಅದೇ ರೀತಿಯ ಮಾತುಗಳನ್ನು ಆಡ್ತಿರೋದು. ಬಟ್ ಯೋಗೇಶ್ವರ್ ಬಾಯಲ್ಲಿ ಮಾತ್ರ ಅದಕ್ಕೆ ತದ್ವಿರುದ್ಧವಾಗಿ ಹತಾಶೆ, ಮುಗದೆ ಹೋಯ್ತು ಅನ್ನೋ ರೀತಿಯ ಮಾತುಗಳು ಬಂದವು. ಸೊ ಯಾವುದು ನಿಜ ಯಾವುದು ಸುಳ್ಳು ಅನ್ನೋದನ್ನು ನೋಡೋದಕ್ಕೆ 23 ತನಕ ಕಾಯಲೇಬೇಕು. ಇದರ ನಡುವೆ ಈಗ ಕಾಂಗ್ರೆಸ್ನ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡರು ಅಂತೂ ಈಗ ಬಹಳ ಶಾಕಿಂಗ್ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಏನದು ಹಾಗಾದರೆ? ಮಂಡ್ಯದಲ್ಲಿ ಶ್ರೀರಂಗಪಟ್ಟಣದ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡರು ಗಂಭೀರ ಆರೋಪ ಮಾಡಿದ್ದಾರೆ. ಜಮೀರ್ ಅಹಮದ್ ಖಾನ್ ಈ ಚುನಾವಣಾ ಅಖಾಡದ ಚಿತ್ರಣವನ್ನೇ ಬದಲಿಸಿದ, ಕ್ಲೈಮ್ಯಾಕ್ಸಲ್ಲಿ ಬಿಗ್ ಟ್ವಿಸ್ಟ್ ಕೊಟ್ಟಂಥ ಜಮೀರ್ ಅಹಮದ್ ಖಾನ್ ಹೇಳಿಕೆಯ ಹಿಂದೆ ಕುಮಾರಸ್ವಾಮಿ ಇದ್ದಾರಂತೆ. ಕುಮಾರಸ್ವಾಮಿ ಕೈವಾಡ ಇದೆಯಂತೆ. ಉಪಚುನಾವಣೆಗಳಲ್ಲೆಲ್ಲ ಗೆದ್ದೇ ಗೆಲ್ತೀವಿ, ಚನ್ನಪಟ್ಟಣ ಕೈ ಅಭ್ಯರ್ಥಿ CPY ಸೋಲಿನ ಮಾತಿನ ಬಗ್ಗೆ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ದು, ಉಪಚುನಾವಣೆಯಿಂದ ಬಹಳ ಒತ್ತಡದಲ್ಲಿರ್ತಾರೆ ಯೋಗೇಶ್ವರ್ ಅವರು, ಹಾಗಾಗಿ ಅಂಥ ಮಾತಾಡಿರ್ತಾರೆ. ಬಟ್ ಅವರನ್ನು ಎದುರಿಸೋ ಶಕ್ತಿ ಯಾರಿಗೂ ಇಲ್ಲ ಅಲ್ಲಿ. ಆದರೆ ಜಮೀರ್ ಅವರ ಎಡವಟ್ಟು ಮಾಡಬಾರ್ದಿತ್ತು, ಆ ಕೆಲಸ ಆಗಲೇಬಾರ್ದಿತ್ತು ಅಂತಾರೆ. ಮತ್ತು ಅವ್ರ ಹಿಂದೆ ಕುಮಾರಸ್ವಾಮಿಯೇ ಇದ್ದಾರೆ ಅನ್ನುವ ಅಚ್ಚರಿಯ ಹೇಳಿಕೆಯನ್ನು ಒಬ್ಬ ಕಾಂಗ್ರೆಸ್ ಶಾಸಕ ಬಹಳ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ಕುಮಾರಣ್ಣ ಜಮೀರ್ ಇಬ್ಬರು ಬಹಳ ಚೆನ್ನಾಗಿದ್ದಾರೆ, ಈಗಲೂ ಕೂಡ ಹೊರಗಡೆ ಏನೇ ಇರಬಹುದು, ಈಗಲೂ ಬಹಳ ಚೆನ್ನಾಗಿದ್ದಾರೆ, ಅವರು ಗಳಸ್ಯ ಕಂಠಸ್ಥ್ಯ ಇದ್ದಾರೆ. ಹೀಗಿರುವಾಗ ಜಮೀರ್ ಆ ಮಾತು ಹೇಳಿರೋದು ಕುಮಾರಸ್ವಾಮಿ ಅವರಿಂದಾನೇ, ಅವ್ರ ಕಾರಣದಿಂದಾನೇ ಅನ್ನುವ ಬಿಗ್ ಸ್ಟೇಟ್ಮೆಂಟ್ ಒಂದನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯನವರೇ ಶಿಷ್ಯನ ಮೂಲಕ ಚನ್ನಪಟ್ಟಣದಲ್ಲಿ ಮಹಾ ಎಡವಟ್ಟು ಮಾಡಿಸಿದ್ರ ಅನ್ನೋ ಥರದ ಚರ್ಚೆಗಳು ಆಡುವಾಗ ಭಾಳಷ್ಟು ರಾಜಕಾರಣಗಳಲ್ಲಿ ನುರಿತವರು, 4-5 ಸಲ ಶಾಸಕರಾಗಿ ಕೆಲಸ ಮಾಡಿದವರು ಸ್ವಲ್ಪ ಈ ಥರ ಉಪಚುನಾವಣೆಗಳಲ್ಲಿ ಒತ್ತಡಕ್ಕೆ ಈಲ್ಡಾಗಿರ್ತಾರೆ. ಅಷ್ಟು ಬಿಟ್ಟರೆ ಯೋಗೇಶ್ ಅವರನ್ನ ಎದುರಿಸ್ತಕ್ಕಂಥ ಸ್ಥಿತಿಯಲ್ಲಿ ಯಾರೂ ಇಲ್ಲ. ಅಲ್ಲ, ಅದಕ್ಕೆ ಕಾರಣನೂ ಕೊಟ್ಟಿದ್ದಾರೆ ಸರ್. ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ನಮ್ಗೆ ಭಾಳಷ್ಟು ನಷ್ಟ ಆಗ್ಬೋದು. ಅದೇನು ಮಾತೇನಲ್ಲ, ಅವರು ಸಂದರ್ಭ ಮಾತಲ್ಲ ಅಷ್ಟೇ. ಈ ಸಂದರ್ಭದಲ್ಲಿ ಆ ಮಾತಾಡಬಾರ್ದಾಯಿತು ಅಂದ್ಬಿಟ್ರೆ ಅವರು ಗಳಸೆ ಗಂಟೆಸರು, ಇದರಿಂದ ಕುಮಾರಣ್ಣನೇ ಇರಬೇಕು ಅಂತ ನನ್ನ ಅಭಿಪ್ರಾಯ. ಅಂದರೆ ಕುಮಾರಸ್ವಾಮಿ ಅವರೇ ಹೇಳಿ ಕುಮಾರಣ್ಣನ ಜಮೀರಣ್ಣ ಚೆನ್ನಾಗವ್ರೆ, ಅವ್ರನ್ನ ಕೇಳ್ಬಿಡಿ. ಆರೋಪ ಪ್ರತ್ಯಾರೋಪ ಕೆಸರಚಾಟಗಳೆಲ್ಲ ಅಲ್ಲಲ್ಲಿ ಶುರುವಾಗ್ಬಿಟ್ಟಿದೆ. ಜಮೀರ್ ಅವರು JDSನ ಸ್ಟಾರ್ ಪ್ರಚಾರಕ ಆಗಿಬಿಟ್ರು ಕೊನೆ ಕ್ಷಣದಲ್ಲಿ ಅಂತ. ಮತ್ತು ಎಲ್ಲ ಕಡೆ ಸಿಕ್ಕಾಪಟ್ಟೆ ಬಲ ತುಂಬಿದೆ. ಜಮೀರ್ ಅವರು ಇಲ್ಲಿ ಬಂದು ಈ ಎಡವಟ್ಟು ಮಾಡೋದಕ್ಕೆ DK CM ಆಗಬಾರದು ಅನ್ನೋದೇ ಕಾರಣ ಅನ್ನೋ ಚರ್ಚೆ ಎಲ್ಲ ಶುರುವಾಗಿದೆಯಲ್ವಾ. ಈ ಹೊತ್ತಲ್ಲಿ ರಮೇಶ್ ಬಂಡಿ ಸಿದ್ದೇಗೌಡರು ಎಂಥ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ಜಮೀರ್ ಸುಮ್ಮನೆ ಮಾತಾಡಿಲ್ಲ, ಅವ್ರ ಹಿಂದೆ ಬೇರೆಯವರು ಇದ್ದಾರೆ ಅಂತ ಕುಮಾರಸ್ವಾಮಿ ಅವ್ರ ಕಡೆಗೆ ಬೆರಳು ತೋರಿಸಿದ್ದಾರೆ. ಅದು ತಮಾಷೆಗೆ ಹೇಳಿದ್ರು, ಬೇರೆ ಯಾರೋ ಇದ್ದಾರೆ ಅನ್ನೋದನ್ನು ಹೇಳೋದಕ್ಕೆ ಆಗದೆ ಈ ರೀತಿ ಹೇಳಿದ್ರು. ಒಟ್ಟಿನಲ್ಲಿ ಕಾಂಗ್ರೆಸ್ ಶಾಸಕರೊಬ್ಬರ ಹೇಳಿಕೆ ಅಚ್ಚರಿಗೆ ಕಾರಣ ಆಗಿದೆ ನೋಡಿ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಈಗ ಎಲೆಕ್ಷನ್ ಮುಗಿದ ಮೇಲೆ ಮುಗಿಬಿದ್ದಿದ್ದಾರೆ ಜಮೀರ್ ಮತ್ತು ಕಾಂಗ್ರೆಸ್ನ ವಿರುದ್ಧ. ಅಲ್ಲಿ ತನಕ ಮಾತಾಡಿಲ್ಲ, ಮುಗಿಯೋ ತನಕ ಒಂದು ರಿಯಾಕ್ಷನ್ ಬಂದಿಲ್ಲ. ಕಾಲಿಯ ಕುಮಾರಸ್ವಾಮಿ ಅನ್ನೋ ಹೇಳಿಕೆಗೂ ಬಂದಿಲ್ಲ, ಕುಟುಂಬವನ್ನು ಖರೀದಿ ಮಾಡ್ತೀವಿ ಅನ್ನೋ ಹೇಳಿಕೆಗೂ ಬಂದಿಲ್ಲ, ಸೈಲೆಂಟ್ ಆಗಿ ಉಳ್ಕೊಂಡ್ರು. ಒಂದು ಮಾತು ಕೂಡ ಕಾಸ್ಟ್ಲಿ ಆಗಬಹುದು, ಅದು ಹೆಂಗಿದೆಯೋ ಹಾಗೆ ಇರಲಿ. ಜಮೀರ್ ಅವ್ರ ಸ್ಟೇಟ್ಮೆಂಟ್ ಕೊನೆ ಕ್ಷಣದವರೆಗೂ ಎಲ್ಲರೂ ಕಿವಿಲಿರಬೇಕು, ಅದು ನಮಗೆ ಲಾಭ ಅಂತ ಸೈಲೆಂಟಾಗಿ ಉಳ್ಕೊಂಡ್ಬಿಟ್ರು. ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ರು ಅನ್ನೋದು ಬಿಟ್ಟರೆ ನಾಯಕರು ಮಾತಾಡಲೇ ಇಲ್ಲ. ಈಗ ಹೇಳ್ತಿದ್ದಾರೆ ನೋಡಿ, ಮುಸ್ಲಿಮರು ಪಂಚರ್ ಅಂಗಡಿ, ಗುಜರಿ ಅಂಗಡಿಯಲ್ಲಿ ದುಡಿದು ದೇವೇಗೌಡರನ್ನು ಕೊಂಡುಕೊಳ್ತಾರ. ಜಮೀರ್ಗೆ ದುಡ್ಡಿನ ಮದ ಬಸ್ ಓಡಿಸ ಬಂದಿದ್ದಲ್ಲ, ನಿಯತ್ತಾಗಿ ದುಡಿದ ದುಡ್ಡಲ್ಲ ಇದು. ಮುಂದಿನ ದಿನಗಳಲ್ಲಿ ಎಲ್ಲ ಮಾತಾಡ್ತೀನಿ, ಸೀಕ್ರೆಟ್ ಬಿಚ್ಚಿಡ್ತೀನಿ. ಕುಮಾರಸ್ವಾಮಿ JDS ಎಲ್ಲ ಮುಗಿದು ಹೋಯ್ತು ಅಂತ ಅಂದ್ಕೊಂಡಿದ್ರು ಪಾಪ. ಈಗ ಮತ್ತೆ ಬಲ ಬಂದಿರೋದು ನೋಡೋದನ್ನು ಸಹಿಸಿಕೊಳ್ಳೋದಕ್ಕಾಗದೆ ಇಂಥ ಮಾತಾಡ್ತಿದ್ದಾರೆ. ಈ ಕರಿಯ ಕುಳ್ಳ ಇದೆಲ್ಲ ಕಟ್ಟು ಕಥೆ. ನಾನು ಕರಿಯ ಅಂತ ಮತ್ತೊಬ್ಬರ ಹತ್ರ ಕರೆಸ್ಕೊಳ್ಳೋ ಪರಿಸ್ಥಿತಿಯಲ್ಲಿದ್ದೀನ ಅಥವಾ ಇನ್ನೊಬ್ಬರನ್ನ ಕುಳ್ಳ ಅಂತ ಕರೆಯುವಂಥ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀನ? ನನ್ನನ್ನು ಸೆಷನ್ನಲ್ಲಿ ಕುಮಾರ ಅಂತ ಕರೆದಿದ್ದಕ್ಕೆ ಅಲ್ಲಿ ದೊಡ್ಡ ಜಟಾಪಟಿ ಆಗಿತ್ತು. ಏಯ್ ಕುಮಾರ ಕೂತ್ಕೋ ಅಂತ ಹೇಳಿದ್ದಕ್ಕೆ ದೊಡ್ಡ ಗಲಾಟೆ ಆಗಿತ್ತು. ಇನ್ನು ಕರಿಯ ಅಂತ ಕರೆಸ್ಕೊಳ್ತೀನ ನಾನು? ಗುಜರಿ ಅಂಗಡಿ ನಮ್ಮನ್ನು ಖರೀದಿ ಮಾಡ್ತೀರಾ ಅಂತ ಹಿಗ್ಗಾಮುಗ್ಗ ಕಾಂಗ್ರೆಸ್ನ ವಿರುದ್ಧ, ಜಮೀರ್ ಅವ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಕುಮಾರಸ್ವಾಮಿ ಅವರಿಗೆ. ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಮುಗಿಬಿದ್ದಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೂ ಪೂಜೆ ಮಾಡಿಸ್ಕೊಂಬಂದಿರೋನು ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ. ಆ ವ್ಯಕ್ತಿ ಎಲ್ಲಿದ್ದ? ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ. ನನ್ನ ಜೀವನದ ಕರಾಳ ದಿನ ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ನನಗೆ ಅದು ಭಾಳ ಎಕ್ಸ್ಪೀರಿಯೆನ್ಸ್ ಆಯಿತು ಆ ದಿನಗಳು. ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥವ್ರು. ಅವ್ರು ಈಗ ದುಡ್ಡಿನ ಮದ ಮಾತಾಡ್ತಾರೆ. ದೇವೇಗೌಡರು ಕಾಂದಾನೆ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು ಲೆಕ್ಕ ಆಗಿ.
ಕಷ್ಟಪಟ್ಟು ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡೋರ ದೇವೇಗೌಡರು ಕಾಂದಾನ ಖರೀದಿ ಮಾಡೋಕ್ಕೆ ಇಲ್ಲಿ ಮುಸ್ಲಿಂ ಕಮ್ಯುನಿಟಿಯವರು ಏನೆಲ್ಲ ಚಂದ ಎತ್ಬಿಟ್ಟು ಇಲ್ಲೆಲ್ಲ ಟೈರ್ ಅಂಗಡಿಲಿ ಪೈರ್ ಅಂಗಡಿಲಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಾಂದಾನ ಕೊಂಡ್ಕೊತಾರ. ಅದು ಹೋಗಲಿ, ಯಾರಾದರೂ ಆ ಪದ ಬಳಕೆ ಮಾಡ್ತಕ್ಕಂಥದ್ದು ನಿಜನ ಮಾಡೋಕ್ಕೆ ಸಾಧ್ಯವ? ನಾನೊಂದು ಮಾತು ಹೇಳಿಬಿಟ್ರೆ ಅಸಹ್ಯ ನಾನು ಹೇಳಬಾರ್ದು. ಸಾರ್ವಜನಿಕವಾಗಿ ನಾನು ಕುಳ್ಳ ಅಂದ್ಬಿಟ್ನಂತೆ, ಅವ್ರು ಕರಿಯೋಣ ಅಂದ್ಬಿಟ್ರಂತೆ. ಎಲ್ಲಾದರೂ ಉಂಟಾ ಇದು? ಈ ಪದಗಳು ಮಾಡಿದ ತಪ್ಪು, ಆ ದುರಂಕಾರದಲ್ಲಿ ಹೊಟ್ಟೆ ಊರಿಗೆ ಅದು ಒಬ್ರಿಗೆ ಏನಿದೆ ಗೊತ್ತಿದೆ ನನಗೆ. ಹಳೇದೆಲ್ಲ ಕೆಲವು ವಿಚಾರಗಳನ್ನು ಕರಾಳ ದಿನಗಳು ಆ 4 ಜನ JDSನಲ್ಲಿದ್ದಿದ್ದು, ಅದರಿಂದ ಮುಕ್ತಿ ಸಿಕ್ತಲ್ಲ ಅನ್ನೋದೇ ಖುಷಿ. ಎಂಥ ಮಾತು ಬಂದಿದೆ ಬಾಯಲ್ಲಿ ಅಂದರೆ ಮೆಕ್ಕಾಗಿ ಹೋದಾಗ ಇದನ್ನು ನೆನಪಿಸ್ಕೊಳ್ಳಿ ಅನ್ನೋ ತನಕ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ ಕುಮಾರಸ್ವಾಮಿ. ಸೊ ಚನ್ನಪಟ್ಟಣದಲ್ಲಿ JDS ನಾವು ವಿನ್ ಆಗೇ ಬಿಟ್ಟಿದ್ದೀವಿ ಅಂದ್ಕೊಳ್ತಿದ್ರೆ, ಕಾಂಗ್ರೆಸ್ ನಾವು ಸೋತಂತೆ ಆಡ್ತಿರೋ ಮಾತಿನ ಹಿಂದೆ ಬೇರೆಯದ್ದೇ ಲೆಕ್ಕ ಇದೆ. ಇದು ಬೆಟ್ಟಿಂಗ್ ಸೀಕ್ರೆಟ್ ಅಷ್ಟೇ. ಗೇಮ್ ಇದು, ಗೇಮ್ ಯೋಗೇಶ್ವರ್ ಅವ್ರದ್ದು ಅಂತ ಹೇಳಿಕೆ ಕೊಡ್ತಾ ಇರೋದು. ಸೊ ಕಾದ್ ನೋಡಬೇಕು. ಚನ್ನಪಟ್ಟಣ ಅಖಾಡ ಎಲೆಕ್ಷನ್ ಮುಗಿದ ಮೇಲೂ ಮತ್ತಷ್ಟು ಬಿಸಿ ಬಿಸಿಯಾಗೆ ಈಗ ಮುಂದುವರಿತಾ ಇರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.